ಕೂಡ ಹೇಳ್ತಾ ಇದ್ರು. ಮೊದಲನೇದಾಗಿ ಕಡೆಯಲ್ಲಿ ಬರ್ತಿದ್ ಮಾತು ಮೊದಲೇ ಹೇಳ್ತಾ ಇದ್ದೀನಿ, ನಾನು ರೈತ ಅಲ್ಲ, ನಮ್ಮ ಅಪ್ಪಾಜಿನೂ ರೈತರಲ್ಲ, ನನ್ನ ತಮ್ಮನೂ ಕೂಡ ರೈತರಲ್ಲ, ನಾನೊಬ್ಬ ಉದ್ಯಮಿ. ನನ್ನ ತಮ್ಮನೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್, ಕೆನಡಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅಪ್ಪಾಜಿ ಕೂಡ ಇವತ್ತು ಕೂಡ ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಅಕೌಂಟೆಂಟ್ ಸೂಪರ್ಡೆಂಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹುಶಃ ರೈತನಲ್ಲದೆ ರೈತ ಸಂಕಷ್ಟಗಳು ಹೇಗೆ ಇವರು ತಿಳಿತವೆ ಎಂಬ ಮಾತುಗಳು ಕೂಡ ಸಾಕಷ್ಟು ಚರ್ಚೆಗಾಗಿದೆ. ಸ್ನೇಹಿತರೆ, ನಾನು ಹೃದಯದಿಂದ ಹೇಳ್ತೀನಿ, ಬಹುಶಃ ರೈತನಾಗಿ ಹುಟ್ಟಿದ್ರೆ ಮಾತ್ರ ರೈತರ ಪರ ನಿಲ್ಲಬೇಕಾ? ರೈತನಲ್ಲದೆ ಹೋದ್ರು ಇವತ್ತು ಒಂದು ವಿಚಾರ ಹೇಳಿ ಹೋಗ್ತೀನಿ. ಪ್ರತಿನಿತ್ಯ ನಾನು 3 ಹೊತ್ತು ಅನ್ನ ತಿಂತಾ ಇದ್ದೀನಿ. ಬೆಳಗ್ಗೆ ತಿಂಡಿ ತಿಂದಿದ್ದೀನಿ, ಮಧ್ಯಾಹ್ನ ಲಂಚ್ ಮಾಡಿದ್ದೀನಿ, ಈಗ ರಾತ್ರಿ ಮನೆಗೆ ಹೋದ್ರೆ ನಾನು ಊಟ ಡಿನ್ನರು ಮಾಡ್ತೀನಿ. ಪ್ರತಿನಿತ್ಯ 3 ಸರಿ, ತಿಂಗಳಿಗೆ 90 ಸರಿ, ವರ್ಷಕ್ಕೆ 1080 ಸರಿ. ಇವತ್ತು ನನಗೆ 46 ವರ್ಷ ಏಜು. ಇಲ್ಲಿ ತನಕ ನಾನು 49,000 ಹೊತ್ತು ಊಟ ಮಾಡಿದ್ದೀನಲ್ರಿ. ಈ ಒಂದೊತ್ತಿನ ಋಣ ತೀರ್ಸೋದ್ ಬೇಡ್ಬೇಡ್ರಿ. ನಾನು ಒಂದೊತ್ತಿನ ಅನ್ನದ ಋಣ ತೀರ್ಸ್ಲಿಕ್ಕೆ ಇವತ್ತು ಆಳಗಂಚಿಪುರಕ್ಕೆ ನಾನು ಬಂದಿದ್ದೇನೆ ಎಂಬ ಸತ್ಯವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಕೂಡ ಹೇಳ್ತಾ ಇದ್ರು. ಮೊದಲನೇದಾಗಿ ಕಡೆಯಲ್ಲಿ ಬರ್ತಿದ್ ಮಾತು ಮೊದಲೇ ಹೇಳ್ತಾ ಇದ್ದೀನಿ, ನಾನು ರೈತ ಅಲ್ಲ, ನಮ್ಮ ಅಪ್ಪಾಜಿನೂ ರೈತರಲ್ಲ, ನನ್ನ ತಮ್ಮನೂ ಕೂಡ ರೈತರಲ್ಲ, ನಾನೊಬ್ಬ ಉದ್ಯಮಿ. ನನ್ನ ತಮ್ಮನೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್, ಕೆನಡಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅಪ್ಪಾಜಿ ಕೂಡ ಇವತ್ತು ಕೂಡ ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ ಅಕೌಂಟೆಂಟ್ ಸೂಪರ್ಡೆಂಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಹುಶಃ ರೈತನಲ್ಲದೆ ರೈತ ಸಂಕಷ್ಟಗಳು ಹೇಗೆ ಇವರು ತಿಳಿತವೆ ಎಂಬ ಮಾತುಗಳು ಕೂಡ ಸಾಕಷ್ಟು ಚರ್ಚೆಗಾಗಿ